ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ಮನೆಮದ್ದನ್ನು ಯೂಸ್ ಮಾಡ್ಕೊಂಡ್ಬಿಟ್ರೆ ಸಾಕು, ನಿಮಗೆ ಬೇಡದಿರುವಂಥ ಕೂದಲನ್ನ ನೀವು ಈಸಿಯಾಗಿ ಮನೆಯಲ್ಲೇ ತೆಕ್ಕೊಳ್ಬಹುದು. ಇದರ ಸಲುವಾಗಿ ನಿಮಗೆ ಪಾರ್ಲರ್ಗೆ ಹೋಗೋ ಅಗತ್ಯವಿಲ್ಲ ಅಥವಾ ಸಾವಿರಾರು ರೂಪಾಯಿಗಳು ಖರ್ಚು ಮಾಡೋ ಕೂಡ ಅಗತ್ಯವಿಲ್ಲ. ಯಾವುದೇ ಒಂದು ಕೆಮಿಕಲ್ ಕೂಡ ಯೂಸ್ ಮಾಡೋ ಅಗತ್ಯವಿಲ್ಲ. ಸೊ ನೋಡಿ, ಇಲ್ಲಿ ನಾನಿವತ್ತು ನಿಮಗೆ ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಸೊ ನಾನು ಈ ಒಂದು ಹೇರ್ನ ಹೇಗೆ ರಿವ್ಯೂ ಮಾಡ್ಕೊಂಡಿದ್ದೀನಿ, ಅದು ಕೂಡ ನ್ಯಾಚುರಲಿ, ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ ಇಲ್ಲದೆ ಬನ್ನಿ ನಿಮಗೂ ಸಹ ತೋರಿಸ್ಕೊಡ್ತೀನಿ. ಸೊ ನೋಡಿದಾಗೆ ನನ್ನ ಕೂದಲೆಲ್ಲ ಇಲ್ಲಿ ಹೋಗಿದ್ದಾವೆ. ನೆಕ್ಸ್ಟು ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡ್ಕೊಳ್ಳೋಣ. ಅದ್ರಗೋಸ್ಕರ ನೋಡಿ, ಮೊದಲೊಂದು ಬೌಲಲ್ಲಿ ಇಲ್ಲಿ ನಾನು ಟೂತ್ ಪೇಸ್ಟ್ನ ಹಾಕೋತಾ ಇದ್ದೀನಿ. ಮೋಸ್ಟ್ಲಿ ವೀಕ್ಷಕರೇ, ನೀವು ಕೂಡ ಪ್ರಯತ್ನ ಪಡ್ರಿ ಯಾವುದಾದ್ರೂ ವೈಟ್ ಟೂತ್ ಪೇಸ್ಟೇ ತೊಗೊಳೋಕ್ಕೆ. ಸೊ ಟೂತ್ ಪೇಸ್ಟ್ನ ಒಂದು 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಕೊಡ್ತೀನಿ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ ನಾನು ನೆಕ್ಸ್ಟ್ ಇವಾಗ ಒಂದು 1/2 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ನ ಹಾಕ್ಕೋತಾ ಇದ್ದೀನಿ. ಸೊ ಇದು ಸ್ಕಿನ್ನ ಏನು ಮಾಡುತ್ತೆ ಅಂದರೆ ಸಾಫ್ಟಾಗಿ ಇಡುತ್ತೆ, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗೋಕ್ಕೆ ಬಿಡೋದಿಲ್ಲ. ತುಂಬಾ ಒಳ್ಳೆ ಆಗಿರುವಂಥ ಈ ಒಂದು ರೆಮಿಡಿ ಇದೆ. ಆಮೇಲೆ ಇಲ್ಲಿ ವೀಕ್ಷಕರೇ, ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ವೀಟ್ ಫ್ಲೋರ್. ನೀವು ಬೇಕಾದರೆ ಇಲ್ಲಿ ಕಡಲೆ ಹಿಟ್ಟು ಕೂಡ ಬಳಸ್ಬಹುದು, ಅಥವಾ ನಿಮ್ಮ ಮನೇಲಿ ಯಾವ ಒಂದು ಹಿಟ್ಟಿದೆ ಅದು ಇಲ್ಲಿ ನೀವು ಹಾಕ್ಕೊಳ್ಬೋದು. ಸೊ ಮೋಸ್ಟ್ಲಿ ಗೋಧಿ ಹಿಟ್ಟಿನಲ್ಲಿ ಜಿಗೆ ಅಂಶ ಇರುತ್ತೆ, ಸೊ ಈಸಿಯಾಗಿ ರೆಮಿಡಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದೇ ಚುಟಕಿಯಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ಅರಿಶಿಣ ಕೂಡ ವೀಕ್ಷಕರೇ ನ್ಯಾಚುರಲಿ ನಮ್ಮ ಸ್ಕಿನ್ನ ಮೃದುವಾಗಿ ಇಡೋಕ್ಕೆ, ಜೊತೆಗೆ ಯಾವುದೇ ರೀತಿಯಾದಂಥ ಫಂಗಲ್ ಇನ್ಫೆಕ್ಷನ್ ಆಗೋದಕ್ಕೆ ದೂರಿಡುತ್ತದೆ, ಹಾಗೂ ನ್ಯಾಚುರಲ್ ಇದು ವರ್ಕ್ ಮಾಡುತ್ತೆ. ಸೊ ಸ್ಕಿನ್ ಸಲುವಾಗಿ ಟರ್ಮರಿಕ್ ತುಂಬಾ ಇಂಪಾರ್ಟೆಂಟು. ಆಮೇಲೆ ಇಲ್ಲಿ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ಈನೋ ಹಾಕ್ಕೊಂಡಿದ್ದೀನಿ. ನೀವು ಈನೋ ಇಲ್ಲ ಅಂದರೆ ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಬಹುದು ಇಲ್ಲಿ. ಆಮೇಲೆ ಇಲ್ಲಿ ನಾನು ಒಂದು 1/2 ಲಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಲಿಂಬೆ ಹಣ್ಣಿನ ರಸವನ್ನು ಕೂಡ ಹಾಕ್ಕೊಂಡು ಇವಾಗ ಇದನ್ನು ಎಲ್ಲವನ್ನು ಚೆನ್ನಾಗಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ನೀವು ನೋಡಿದಾಗೆ. ಸೊ ನೋಡಿ, ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ, ಹಾಗೂ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ. ಯಾವುದೇ ರೀತಿಯಾದ ಹಣ ಖರ್ಚು ಮಾಡೋ ಅಗತ್ಯವಿಲ್ಲ, ಕೆಮಿಕಲ್ ಬಳಸೋ ಅಗತ್ಯವಿಲ್ಲ. ಜಸ್ಟ್ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು. ನಿಮಗೆ ಎಲ್ಲಿ ಬೇಕಾದರೆ ನೀವು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡಬೇಕಂತಿರಲ್ವ, ಅಲ್ಲಿ ನೀವು ಮಾಡ್ಕೋಬೋದು. ಆಮೇಲೆ ಇಲ್ಲಿ ನಾನು ಹಸಿ ಹಾಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ, ರಾ ಮಿಲ್ಕ್. ಸೊ ಇಲ್ಲಿ ನಾನು ಹಸಿ ಹಾಲವನ್ನು ಹಾಕ್ಕೊಂಡು ಚೆನ್ನಾಗೂ ಇವಾಗ ನಮಗೆ ಒಂದು ಥಿಕ್ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು ಆಗಿದೆ. ಸೊ ನೋಡ್ಕೊಂಡು ಹಾಕ್ಕೊಳ್ಬೇಕು, ಸ್ವಲ್ಪ ಪ್ರಮಾಣದಲ್ಲಿ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಇರಬೇಕು. ಒಂದು ಕೂಡ ಇದರಲ್ಲಿ ಗಂಟು ಲಂಪ್ಸು ಇರಬಾರ್ದು, ಅಂದರೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಸೊ ನೀವು ನೋಡಿದಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಇಲ್ಲಿ ನಾನು ಬಳಸಲಿಲ್ಲ, ಬರೀ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಈ ಒಂದು ನಿಮ್ಮ ಅಂದರೆ ಪ್ಯಾಕ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಖಂಡಿತವಾಗ್ಲೂ ಇದನ್ನು ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇಲ್ಲ. ಮೋಸ್ಟ್ಲಿ ಇದನ್ನು ನೀವು ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂದರೆ ನಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಫಸ್ಟ್ ನೀವು ನಿಮ್ಮ ಕೈ ಮೇಲೆ ಅಥವಾ ಕಾಲ ಮೇಲೆ ಎಲ್ಲೇ ನಿಮಗೆ ಹೇರ್ಸ್ ಇದ್ದಾವೆ ಎಲ್ಲ ಅಪ್ಲೈ ಮಾಡ್ಕೊಂಡು ನೋಡಿ. ನಿಮಗೆ ರಿಸಲ್ಟ್ ಸಿಕ್ಕಿದರೆ ಖಂಡಿತವಾಗ್ಲೂ ನೀವು ಮತ್ತೆ ಇದನ್ನು ಮಾಡ್ಕೊರಿ, ಯಾಕಂದರೆ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಮೋಸ್ಟ್ಲಿ ಅದನ್ನು ಯೂಸ್ ಮಾಡಬೇಡಿ ಅಂತ ನಾನಿಲ್ಲಿ ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ. ಸೊ ನೋಡಿ ವೀಕ್ಷಕರೇ, ನಾನು ಕೈ ಮೇಲೆ ಎಷ್ಟು ಕೂದಲು ಬಂದಿದ್ದಾವೆ ಅಂತ ನೋಡ್ಕೊಳ್ಬೋದು. ಸೊ ನಾನು ಯಾವತ್ತೂ ಕೂಡ ಯಾವುದೇ ರೀತಿಯಾದಂಥ ಕೆಮಿಕಲ್ ಬಳಸಲಿಲ್ಲ, ಜೊತೆಗೆ ಪಾರ್ಲರ್ಗೂ ಹೋಗೋಲ್ಲ. ಇದೇ ಒಂದು ರೆಮಿಡಿಯನ್ನು ಮಾಡಿಕೊಂಡು ಹಚ್ಕೊಳ್ತಾ ಇರ್ತೀನಿ. ಸೊ ನೋಡಿ, ಇವಾಗ ಈ ಒಂದು ಪ್ಯಾಕ್ನ ಏನು ಮಾಡಬೇಕಂದ್ರೆ, ಕ್ಲೀನ್ ಇರೋ ಅಂಥ ಮೊದಲು ಕೈನ ವಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಆಮೇಲೆ ಇವಾಗ ಈ ಒಂದು ಪೇಸ್ಟನ್ನು ತೊಗೊಂಡು ಈ ರೀತಿಯಾಗಿ ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷ್, ಅಥವಾ ಯಾವುದೇ ರೀತಿಯ ಕೈಯಿಂದ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಸೊ ಚೆನ್ನಾಗಿ ಎಲ್ಲೆಲ್ಲಿ ನಿಮಗೆ ಹೇರ್ಸ್ ಇದ್ದಾವೆ ಅಲ್ವಾ, ಆ ಒಂದು ಪ್ಲೇಸ್ನಲ್ಲಿ ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ನಾನಿಲ್ಲಿ ನಿಮಗೆ ರಿಸಲ್ಟ್ ತೋರಿಸ್ತೀನಿ. ಯಾವುದೇ ರೀತಿಯಾದಂಥ ಇಲ್ಲಿ ನಾನು ನಿಮಗೆ ಅಂದರೆ ಇನ್ಸ್ಟೆಂಟ್ ನಿಮ್ಮ ಕಣ್ಣು ಮುಂದೆನೇ ನಾನು ಇದರ ರಿಸಲ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಬರೀ ಒಂದು 10 ನಿಮಿಷ ಬಿಡಬೇಕು ವೀಕ್ಷಕರೇ, ಜಾಸ್ತಿ ಇಲ್ಲ, ಬರೀ 10 ಮಿನಿಟ್ಸ್ ಬಿಡಬೇಕು. ಜಸ್ಟ್ 10 ಮಿನಿಟ್ಸ್ ಆದಮೇಲೆ ಯಾವ ರೀತಿಯಾಗಿ ಬೇಡದಿರೋ ಅಂಥ ಕೂದಲು ಹೋಗುತ್ತವೆ ಅಂತ ನೀವು ನೋಡ್ಕೊಳ್ಬೋದು. ಸೊ 10 ಮಿನಿಟ್ಸ್ ಇಲ್ಲಿ ಆಗಿದೆ ವೀಕ್ಷಕರೇ. ಇವಾಗ ನಾನು ಇದನ್ನು ನಿಮಗೆ ಒಂದು ಕ್ಲೀನ್ ಇರೋ ಅಂಥ ಟಿಶ್ಯೂ ಪೇಪರಿಂದ ರಿಮೂವ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ಕೊಳ್ಳಿ ಯಾವ ರೀತಿಯಾಗಿ ಇನ್ಸ್ಟೆಂಟಾಗಿ ಆ ಒಂದು ಅನ್ವಾಂಟೆಡ್ ಹೇರ್ಸ್ ಏನಂದರೆ ರಿಮೂವ್ ಆಗುತ್ತವೆ. ಸೊ ಜಸ್ಟ್ ನೋಡಿ, ನಿಮ್ಮ ಕಣ್ಮುಂದೆನೇ ನಾನು ಮಾಡ್ತಾಯಿದ್ದೀನಿ.
ಸೊ ಇಲ್ಲಿ ನೀವು ನೋಡ್ಕೊಳ್ಬಹುದು ವೀಕ್ಷಕರೇ, ಎಷ್ಟು ಮಟ್ಟಿಗೆ ನನ್ನ ಕೈ ಕ್ಲೀನ್ ಆಗಿದೆ, ಬೇಡದಿರೋ ಅಂಥ ಕೂದಲು ಹೊರಟು ಹೋಗಿದ್ದಾವೆ. ಸೊ ನೋಡಿ, ಇಲ್ಲಿ ಟಿಶ್ಯೂ ಮೇಲೆ ನಿಮಗೆ ಕಾಣಿಸ್ತಾ ಇರಬಹುದು ವೀಕ್ಷಕರೇ. ಸೊ ಜಸ್ಟ್ ಈ ಒಂದು ನ್ಯಾಚುರಲ್ ಆಗಿರುವಂಥ ಆ ಒಂದು ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ನಿಮಗೂ ಕೂಡ ಬೇಡದಿರುವಂಥ ಕೂದಲವನ್ನು ರಿಮೂವ್ ಮಾಡ್ಕೋಬಹುದು. ಸೊ ನೋಡ್ದಂಗೆ ವ್ಯತ್ಯಾಸನ ಇಲ್ಲಿ ನೀವು ಕಾಣಬಹುದು ವೀಕ್ಷಕರೇ. ಖಂಡಿತವಾಗ್ಲೂ ಈ ಒಂದು ರೆಮಿಡಿನ ನೀವು ಯೂಸ್ ಮಾಡ್ಕೊಂಡು ನೋಡಿ, ನಿಮಗೆ ಸಾವಿರಾರು ರೂಪಾಯಿಗಳು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇದನ್ನು ರೆಡಿ ಮಾಡ್ಕೊಂಡು ಹಚ್ಕೊಳ್ಬೋದು ಹಾಗೂ ಈಸಿಯಾಗಿ ನಿಮ್ಮ ಕೂದಲವನ್ನು, ನೀವು ಬೇಡದಿರುವಂಥ ಕೂದಲವನ್ನು ಇಲ್ಲಿ ನೀವು ತಗೊಳ್ಬೋದು. ಸೊ ನೋಡ್ದ ಇಲ್ವಾ? ಸೊ ನೋಡಿ, ಯಾವ ಪ್ಲೇಸ್ನಲ್ಲಿ ಅಪ್ಲೈ ಮಾಡಲಿಲ್ಲ ಅಲ್ಲಿ ಕೂದಲಿದ್ದಾವೆ, ಜಸ್ಟ್ ಅಪ್ಲೈ ಮಾಡಿ ಅಂಥ ಪ್ಲೇಸ್ನಲ್ಲಿ ಫುಲ್ಲಾಗಿ ರಿಮೂವ್ ಆಗಿದ್ದಾವೆ. ಸೊ ಈ ಒಂದು ರೆಮಿಡಿ ನಿಮಗೆ ಹೆಲ್ಪ್ ಆಗ್ತಾ ಇದ್ದರೆ, ವಿಡಿಯೋ ಇಷ್ಟ ಆದರೆ ನನ್ನ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಲು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.